ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವೇಲೆನ್ಸ್ ಬಾಂಡ್ ಥಿಯರಿಯನ್ನು ಯೂಸ್ ಮಾಡಿಕೊಂಡು ಹೈಬ್ರಿಡೈಸೇಷನ್ ಜೆಮಿಟ್ರಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಎಕ್ಸಾಂಪಲ್ CO F6 3-. ಸೊ ಈ ಮಾಲಿಕ್ಯೂಲಲ್ಲಿ ಕೋಬಾಲ್ಟ್ ಸೆಂಟ್ರಲ್ ಮೆಟಲ್ ಆಟಮ್, ಫ್ಲೋರಿನ್ ಇಸ್ ದ ಲಿಗೆಂಡ್. ಸೊ ಇಲ್ಲಿ ಕೋಬಾಲ್ಟ್ನ ಆಕ್ಸಿಡೇಷನ್ ಸ್ಟೇಟ್ ಏನು? +3. ಅದು ಹೇಗೆ ಫೈಂಡ್ ಔಟ್ ಮಾಡಿದ್ವಿ? ಇಲ್ಲಿ ನೋಡಿ, X + 6 - 1 = -3. ಇಲ್ಲಿ 6 ಲಿಗೆಂಡ್ಸ್ ಇದ್ದಾವೆ, ಆಕ್ಸಿಡೇಷನ್ ಸ್ಟೇಟ್ ಆಫ್ ಫ್ಲೋರಿನ್ನು -1. ಸೊ ಈ ರೀತಿ ಫೈಂಡ್ ಔಟ್ ಮಾಡಿದ್ವಿ. ಸೊ ಫ್ಲೋರಿನ್ ಆಕ್ಸಿಡೇಷನ್ ಸ್ಟೇಟ್ ಏನಾಯಿತು? +3 ಅಲ್ವಾ? ಸೊ ಇಲ್ಲಿ ಕೋಬಾಲ್ಟ್ನ ನಾರ್ಮಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ಆರ್ಗಾನ್ 18 4s2 3d7 ಅಲ್ವಾ? ಇಲ್ಲಿ +3 ಆಕ್ಸಿಡೇಷನ್ ಸ್ಟೇಟಲ್ಲಿ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? 4s0 3d6. ಯಾಕಂದರೆ ಇಲ್ಲಿ +3 ಇರೋದ್ರಿಂದ 3 ಎಲೆಕ್ಟ್ರಾನ್ಸನ್ನು ತೆಗೆದ್ವಿ, ಎಸ್ಸಿಂದ ಡಿಯಿಂದ. ಸೊ ಹಾಗಾಗಿ ಈ ರೀತಿ ಬಂತು. ಸೊ ಈಗ ಈ ಆರ್ಬಿಟಲ್ಸನ್ನು ಈ ರೀತಿ ಬರ್ಕೊಂಡ್ವಿ, 3d 4s 4p 4d ಅಂತ. ಸೊ ಈಗ ಇಲ್ಲಿ ನೋಡಿ, 6 ಫ್ಲೋರಿನ್ ಲಿಗ್ಯಾಂಡ್ಸ್ ಇದ್ದಾವೆ, ಫ್ಲೋರೈಡ್ ಲಿಗ್ಯಾಂಡ್ಸ್ ಇದ್ದಾವೆ. ಸೊ ಈಗ ಇದಕ್ಕೆ 6 ವೇಕೆಂಟ್ ಆರ್ಬಿಟಲ್ಸ್ ಬೇಕು ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡಲಿಕ್ಕೆ, ಬಾಂಡ್ ಫಾರ್ಮೇಷನನ್ನು ಮಾಡ್ಕೊಳ್ಳೋದಕ್ಕೆ ಅಲ್ವಾ? ಸೊ ಹಾಗಾದರೆ ಇಲ್ಲಿ ನೋಡಿ, 1s 3p 2d. ಸೊ ಇಲ್ಲಿ 6 ವೇಕೆಂಟ್ ಆರ್ಬಿಟಲ್ಸ್ ಇದ್ದಾವೆ ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡಲಿಕ್ಕೆ. ಸೊ ಹೀಗೆ ಡೊನೇಟ್ ಮಾಡ್ಬೋದಲ್ಲ ಎಲೆಕ್ಟ್ರಾನ್ಸನ್ನು 4sಗೆ 4pಗೆ 4dಗೆ. ಏನಕ್ಕೆ ಹೈಬ್ರಿಡೈಸೇಷನ್ ಆಗಬೇಕು ಅಂತ ಅಂದರೆ, ಇಲ್ಲಿ ನೋಡಿ, ಎನರ್ಜಿ ಗ್ಯಾಪ್ ಬಿಟ್ವೀನ್ 4s 4p ಆ್ಯಂಡ್ 4d ಭಾಳ ಇದೆ. ಓವರ್ಲ್ಯಾಪಿಂಗ್ ಚೆನ್ನಾಗಿ ಆಗೋದಿಲ್ಲ, ಬಾಂಡ್ ಫಾರ್ಮೇಷನ್ ಅಷ್ಟು ಚೆನ್ನಾಗಿ ಆಗೋದಿಲ್ಲ, ಎನರ್ಜಿ ಗ್ಯಾಪ್ ಭಾಳ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಈ 4s 4p 4d ಆರ್ಬಿಟಲ್ಸ್ ಏನಿದ್ದಾವೆ ಇವನ್ನ ಹೈಬ್ರಿಡೈಸೇಷನ್ ಮಾಡಬೇಕು. ಸೊ ಹಾಗಾಗಿ 1s 3p ಆ್ಯಂಡ್ 2d ಏನೇನಿದೆ, 1s 3p 2d ಇವಷ್ಟು ಹೈಬ್ರಿಡೈಸೇಷನ್ ಆಗ್ತವೆ. ಹೈಬ್ರಿಡೈಸೇಷನ್ ಆದಾಗ ಅಲ್ಲಿ ಏನಾಗ್ತವೆ, ಈ ಎಲ್ಲ ಆರ್ಬಿಟಲ್ಸ್ ಏನಿದ್ದಾವೆ ಈಕ್ವಲ್ ಎನರ್ಜಿ ಹೊಂದಿರ್ತವೆ. ದೇರ್ ಈಸ್ ನೋ ಎನರ್ಜಿ ಗ್ಯಾಪ್ ಬಿಟ್ವೀನ್ ದೀಸ್ ಆರ್ಬಿಟಲ್ಸ್. ದೀಸ್ ಆರ್ ಆಲ್ 6 ಈಕ್ವಿವೆಲೆಂಟ್ ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್. ಹಾಗಾಗಿ ಫ್ಲೋರೈಡ್ ಲಿಗ್ಯಾಂಡ್ ಏನಿದೆ ಅದು ಈಸಿಯಾಗಿ ಎಲೆಕ್ಟ್ರಾನ್ಸನ್ನು ಈ ವೇಕೆಂಟ್ ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ಗೆ ಡೊನೇಟ್ ಮಾಡ್ಬೋದು. 2 ಎಲೆಕ್ಟ್ರಾನ್ಸನ್ನು ಅಲ್ವಾ? ಸಿಕ್ಸ್ ಎಲೆಕ್ಟ್ರಾನ್ ಪೇರ್ಸನ್ನು ಈ 6 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ಗೆ ಡೊನೇಟ್ ಮಾಡ್ತು. ಸೊ ಈಗ ಬಾಂಡ್ ಫಾರ್ಮೇಷನ್ ಆಯಿತು ಅಲ್ವಾ? ಸೊ ಇಷ್ಟಾಯಿತು. ಈಗ ಇಲ್ಲಿ ಯಾವ ಹೈಬ್ರಿಡೈಸೇಷನ್ ಆಗಿದೆ ಈ ಮಾಲಿಕ್ಯೂಲು? sp3d2 ಹೈಬ್ರಿಡೈಸೇಷನ್ ಅಲ್ವಾ? ಸೊ sp3d2 ಹೈಬ್ರಿಡೈಸೇಷನ್ ಆದರೆ ಅದರ ಜೋಮೆಟ್ರಿ ಏನು? ಆಕ್ಟಾಹೆಡ್ರಲ್ ಅಲ್ವಾ? ಹಾಗಾದರೆ ಇಲ್ಲಿ ನೋಡಿ, ಈಗ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳಬೇಕಂದ್ರೆ ಫಸ್ಟು ಅದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 3Dಯಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದಾವ ಇಲ್ಲ ಅಂತ ನೋಡಬೇಕು. ಸೊ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾವೆ. ಸೊ ಇದ್ದಾವೆ ಅಂದರೆ ಅದು ಪ್ಯಾರಾಮ್ಯಾಗ್ನೆಟಿಕ್ ಅಂತ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂತ ಅಂದರೆ ಅದು ಡಯಾಮ್ಯಾಗ್ನೆಟಿಕ್ ಅಂತ ಅರ್ಥ ಆಯ್ತಲ್ವಾ? ಸೊ ಈಗ ಇಲ್ಲಿ ನೋಡಿ, ಹೈಬ್ರಿಡೈಸೇಷನ್ಗೋಸ್ಕರ ಇಲ್ಲಿ ಔಟರ್ ಡಿ ಆರ್ಬಿಟಲ್ಸನ್ನು ಯೂಸ್ ಮಾಡಿದೆ ಅಲ್ವಾ ಕೋಬಾಲ್ಟ್. ಸೊ ಅದಕ್ಕಾಗಿ ಇದನ್ನು ಔಟರ್ ಡಿ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಔಟರ್ ಡಿ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಥವಾ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಭಾಳ ಇದ್ದಾವೆ. ಸೊ ಅದಕ್ಕಾಗಿ ಇದನ್ನು ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಸೊ ಇಷ್ಟು ಡೇಟಾನ ವೇಲೆನ್ಸ್ ಬಾಂಡ್ ಥಿಯರಿಯಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಲ್ವಾ? ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಈ ಮಾಲಿಕ್ಯೂಲಲ್ಲಿ ಅಥವಾ ಹೈಬ್ರಿಡೈಸೇಷನ್ ಜೋಮೆಟ್ರಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯಲ್ಲಿ ಯು ಕ್ಯಾನ್ ಆಸ್ಕ್ ಮೀ. ನಾನು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಈ ಮಾಲಿಕ್ಯೂಲ್ ನೋಡಿ, CONH3 3+. ಇಲ್ಲಿ ಕೋಬಾಲ್ಟ್ ಸೆಂಟ್ರಲ್ ಮೆಟಲ್ ಆಟಮ್, ಅದರ ಆಕ್ಸಿಡೇಷನ್ ಸ್ಟೇಟ್ ಏನು? +3. ಯಾವ ರೀತಿ ಫೈಂಡ್ ಔಟ್ ಮಾಡಿದ್ವಿ? ಈ ರೀತಿ ನೋಡಿ, ಇಲ್ಲಿ CO ಅಲ್ಲಿ X ಅಂತ ಬರ್ಕೊಂಡ್ವಿ. ಹಾಗೆ 6 ಇಂಟು ಇದರ ಆಕ್ಸಿಡೇಷನ್ ಸ್ಟೇಟು 0, ಅಮೋನಿಯಾದು ನ್ಯೂಟ್ರಲ್ ಲಿಗ್ಯಾಂಡ್ ಇದು. ಸೊ +3. ಸೊ ಏನು ಬಂತು? +3 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕೋಬಾಲ್ಟ್ ಆಯಿತು. ಸೊ
ಆದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದು ಕೋವಾಲ್ಟ್ ನಾರ್ಮಲ್ ಸ್ಟೇಟಲ್ಲಿ. ಆಕ್ಸಿಡೇಷನ್ ಸ್ಟೇಟ್ +3 ಸ್ಟೇಟಲ್ಲಿ 3 ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಿದ್ವಿ. ಎಸ್ಸಿಂದ 2 ಎಲೆಕ್ಟ್ರಾನು, ಡಿಯಿಂದ 1 ಎಲೆಕ್ಟ್ರಾನ್. ಸೊ ಈ ರೀತಿ ಬಂತು 4s0 3d6. ಅದನ್ನು ಈ ರೀತಿ ಬರ್ಕೊಂಡ್ವಿ ಅಲ್ವಾ. ಸೊ ಈಗ ಇಲ್ಲಿ ಏನಂದರೆ ಅಮೋನಿಯಾ ಸ್ಟ್ರಾಂಗ್ ಲಿಗೆಂಡ್, ಇನ್ ದ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಲಿಗೆಂಡ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆರ್ ಗೋಯಿಂಗ್ ಟು ಪೇರ್ಡ್ ಅಪ್. ಅಂದರೆ ಇಲ್ಲಿ ಸ್ಟ್ರಾಂಗ್ ಲಿಗೆಂಡ್ ಇರೋದ್ರಿಂದ ಅಮೋನಿಯಾ ಎಲೆಕ್ಟ್ರಾನ್ಸ್ ಏನು ಅನ್ಪೇರ್ಡ್ ಇದ್ದಾವೆ ಅವು ಪೇರಪ್ ಆಗ್ತವೆ. ಸೊ ಇದು ಇದಕ್ಕಾಗುತ್ತೆ, ಇದು ಇದಕ್ಕಾಗುತ್ತೆ. ಸೊ ಪೇರಪ್ ಆದಾಗ ವೇಕೆಂಟ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ನೋಡಿ, ಇನ್ ದ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಲಿಗೆಂಡ್ ಎಲೆಕ್ಟ್ರಾನ್ಸ್ ಪೇರಪ್ ಆಯಿತು. ನೆಕ್ಸ್ಟ್ ಈಗ ಇಲ್ಲಿ 6 ಅಮೋನಿಯಾ ಲಿಗೆಂಡ್ಸ್ ಇದ್ದಾವೆ. ಸೊ ಅದಕ್ಕೆ 6 ವೇಕೆಂಟ್ ಆರ್ಬಿಟಲ್ಸ್ ಬೇಕು ಅಲ್ವಾ. ಸೊ ಇಲ್ಲಿ ನೋಡಿ, ಇಲ್ಲಿ 1 2 3 4 5 6 ವೇಕೆಂಟ್ ಆರ್ಬಿಟಲ್ಸ್ ಇದ್ದಾವೆ. ಈಗ ಈ D2 1s P3 ಇವೆಲ್ಲ ಆರ್ಬಿಟಲ್ಸ್ ಏನಾಗ್ತವೆ, ಹೈಬ್ರಿಡೈಸೇಷನ್ ಆಗ್ತವೆ ಅಲ್ವಾ. 6 D2 sp3 ಹೈಬ್ರಿಡ್ ಆರ್ಬಿಟಲ್ಸನ್ನು ಫಾರ್ಮೇಷನ್ ಮಾಡ್ತೇವೆ. ಈಗ ಅಮೋನಿಯಾ ಈಸಿಯಾಗಿ ತನ್ನ ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡ್ಬೋದು ಈ ಎಲ್ಲ ವೇಕೆಂಟ್ ಆರ್ಬಿಟಲ್ಸ್ಗೆ. ಆಗ CONH3 ಬಾಂಡ್ ಫಾರ್ಮೇಷನ್ ಆಗ್ತವೆ. ಅಂತ ಎಷ್ಟು ಬಾಂಡ್ ಫಾರ್ಮ್ ಆಗ್ತವೆ, 6 CONH3 ಬಾಂಡ್ಸ್ ಫಾರ್ಮೇಷನ್ ಆಗ್ತವೆ. ಸೊ ಈಗ ಇದ್ರ ಪ್ರಕಾರ ಹೈಬ್ರಿಡೈಸೇಷನ್ ಏನು, D2 sp3 ಅಲ್ವಾ. ಹಾಗೆ ಜೆಮಿಟ್ರಿ ಏನು, ಆಕ್ಟಾಹೆಡ್ರಲ್ ಅಲ್ವಾ. ಹಾಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿಯಾದಂತಹ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ. ಸೊ ಅದಕ್ಕಾಗಿ ಈ ಮಾಲಿಕ್ಯೂಲು ಡಯಾಮ್ಯಾಗ್ನೆಟಿಕ್. ನಾವು ಲಾಸ್ಟ್ ಟೈಮ್ ಫ್ಲೋರಿನ್ ನೋಡಿದಾಗ ಅದು ವೀಕ್ ಲಿಗೆಂಡು, ಸೊ ಅದಕ್ಕೆ ಅದು ಪೇರಪ್ ಆಗಿರಲಿಲ್ಲ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ವು. ಬಟ್ ಇಲ್ಲಿ ಅಮೋನಿಯಾ ಸ್ಟ್ರಾಂಗ್ ಲಿಗೆಂಡು, ಸೊ ಅದಕ್ಕೆ ಎಲೆಕ್ಟ್ರಾನ್ಸು ಪೇರ್ ಆಗಿದ್ದಾವೆ. ಸೊ ಅದಕ್ಕೆ ಇದರಲ್ಲಿ ಯಾವುದೇ ರೀತಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ. ಸೊ ಅದಕ್ಕಾಗಿ ಇದರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಯಾಮ್ಯಾಗ್ನೆಟಿಕ್. ಹಾಗೆ ಇಲ್ಲಿ ನೋಡಿ, ಹೈಬ್ರಿಡೈಸೇಷನ್ಗೆ ಇನ್ನರ್ ಡಿ ಆರ್ಬಿಟಲ್ಸನ್ನು ಯೂಸ್ ಮಾಡ್ಕೊಂಡಿದೆ ಅಲ್ವಾ. ಇಲ್ಲಿ ನೋಡಿ, ಈ ಇನ್ನರ್ ಡಿ ಆರ್ಬಿಟಲ್ಸನ್ನು ಯೂಸ್ ಮಾಡ್ಕೊಂಡಿದೆ. ಹಾಗಾಗಿ ಇದನ್ನು ಇನ್ನರ್ ಡಿ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಥವಾ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಹಾಗೆ ಇದನ್ನು ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಯಾಕೆ ಅಂತ ಅಂದರೆ ಇಲ್ಲಿ ನೋಡಿ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಯಾವೂ ಇಲ್ಲ. ಸೊ ಅದಕ್ಕಾಗಿ ಇದನ್ನು ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಸೊ ಇದು, ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಇನ್ ಕೇಸ್ ಯು ಕ್ಯಾನ್ ಕಾಮೆಂಟ್, I'll clarify your doubts. Okay.